ಹಾಯ್. ಸೊ ನನಗೆ ಸ್ಟಿಚ್ಚಿಂಗ್ ಬರುತ್ತೆ. ಆದರೆ ಯಾವ ಗಾರ್ಮೆಂಟ್ ಸ್ಟಿಚ್ ಮಾಡೋಕ್ಕೆ ಎಷ್ಟು ಮೀಟರ್ಸ್ ಫ್ಯಾಬ್ರಿಕ್ ತಗೊಳ್ಬೇಕು ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋದು ನಿಮ್ಮ ಒಂದು ಕನ್ಫ್ಯೂಷನ್ ಆಗಿದೆಯಾ? ಹಾಗಾದರೆ ನಿಮಗೋಸ್ಕರ ಈ ವಿಡಿಯೋ. ಸೊ ಒಂದು ಗಾರ್ಮೆಂಟ್ ಸ್ಟಿಚ್ ಮಾಡಲಿಕ್ಕೆ ಎನಿ ಕೈಂಡ್ ಆಫ್ ಗಾರ್ಮೆಂಟ್ ಲೈಕ್ ಒಂದು ಬ್ಲೌಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ವಿಮೆನ್ಸ್ ಶರ್ಟ್ ಅಥವಾ ಒಂದು ಕ್ರಾಪ್ ಟಾಪ್ಸ್, ಟ್ಯೂನಿಕ್ ಟಾಪ್ಸ್, ಕುರ್ತಾಸ್, ನಾರ್ಮಲ್ ಕುರ್ತಾಸ್, ಏಲೈನ್ ಕುರ್ತಾ ಅಥವಾ ಫ್ಲೇರ್ ಇಟ್ಟಿರುವಂಥ ಕುರ್ತಾಸ್, ಈ ರೀತಿ ಯಾವುದೇ ಆದಂಥ ಒಂದು ಡ್ರೆಸ್ ಅಥವಾ ಬ್ಲೌಸ್ ಅಥವಾ ಒಂದು ನಾರ್ಮಲ್ ಡಿಸೈನರ್ ಕುರ್ತೀಸ್ ಈ ಥರದ್ದೆಲ್ಲ ನೀವು ಸ್ಟಿಚ್ ಮಾಡಬೇಕು ಅಂತ ಹೇಳಿದರೆ ನೀವು ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಲೆಂತ್ ಇಂಟು 2. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಗಾರ್ಮೆಂಟ್ ನೀವೇನು ಸ್ಟಿಚ್ ಮಾಡ್ತಾ ಇದ್ದೀರಾ ಅದರ ಒಂದು ಲೆಂತ್ ಎಷ್ಟಿದೆ ಅನ್ನೋದು ತಗೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಲೆಂತ್ ಬಂದ್ಬಿಟ್ಟು ಒಂದು 15 ಇಂಚಸ್ ಇತ್ತು ಅಂತ ಹೇಳಿದರೆ 15 ಇಂಟು 2 ಅಂತ ಹೇಳಿ ಮಾಡ್ಕೊಳ್ಬೇಕು. 2 ಯಾಕೆ ಹಾಕ್ತಾ ಇದ್ದೀವಿ ಅಂತ ಹೇಳಿದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೈಡಿಗೂ. ಓಕೆ, ಇಂಟು 2 ಪ್ಲಸ್ ಸ್ಲೀವ್ ಲೆಂತ್. ನೀವು ಸ್ಲೀವ್ಸಿಗೆ ಎಷ್ಟು ಲೆಂತ್ ಕೊಡ್ತಾ ಇದ್ದೀರಾ, ಒನ್ ಸೈಡ್ ಸ್ಲೀವ್ದು ತೊಗೊಂಡ್ರೇ ಸಾಕು, ನಿಮಗೆ ಅಲ್ಲಿ ಕ್ಯಾಲ್ಕುಲೇಷನ್ ಸಿಗ್ಬಿಡತ್ತೆ. ಸೊ ಒನ್ ಸೈಡ್ ಸ್ಲೀವ್ ಬಂದ್ಬಿಟ್ಟು ಒಂದು 7 ಇಂಚಸ್ ಇದೆ ಅಂತ ಹೇಳಿ ಅನ್ಕೊಳ್ಳೋಣ ಲೆಂತ್, ಪ್ಲಸ್ ಸೀಮ್ ಅಲವೆನ್ಸ್. ನೀವು ಸ್ಟಿಚಿಂಗ್ ಪರ್ಪಸ್ಸಿಗೆ ಅಂತ ಹೇಳಿ ಸೈಡಲ್ಲಿ ಎಷ್ಟು ಇಂಚಸ್ ಸೀಮ್ ಅಲವೆನ್ಸ್ ಕೊಡ್ತಿದ್ದೀರಾ ಅದ್ರೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಸೀಮ್ ಅಲವೆನ್ಸ್ ಎರಡೂ ಕಡೆನೂ ಸೇರಿ 4 ಇಂಚಸ್ ಇದೆ ಅಂತ. ಇದನ್ನ ಟೋಟಲ್ ಆಗಿ ನಾವು ಆ್ಯಡ್ ಮಾಡಿದಾಗ ನಮಗೆ 15 ಇಂಟು 2 ಪ್ಲಸ್ 7 ಪ್ಲಸ್ 4 ಅಂತ ಹೇಳಿದರೆ 41 ಇಂಚಸ್ ಬರ್ತಾ ಇದೆ. ಓಕೆನಾ? ಸೊ ಟೋಟಲಿ ಇದು 41 ಇಂಚಸ್ ಅಂತ ಹೇಳಿ ಆಗುತ್ತೆ. ಸೊ ಈಗ ನಮಗೆ 1 ಮೀಟರ್ ಫ್ಯಾಬ್ರಿಕ್ ಅಂತ ಹೇಳಿದರೆ 1 ಮೀಟರ್ ಫ್ಯಾಬ್ರಿಕ್ ಬಂದ್ಬಿಟ್ಟು 39.5 ಇಂಚಸ್ ಇರೋದು ಬಂದ್ಬಿಟ್ಟು 1 ಮೀಟರ್ ಫ್ಯಾಬ್ರಿಕ್. ಓಕೆನಾ? ಸೊ ನೀವು ಇದನ್ನ ರೌಂಡ್ ಆಗಿ 40 ಇಂಚಸ್ ಅಂತ ಹೇಳಿ ಕೂಡ ಇಟ್ಕೊಳ್ಬೋದು. ಓಕೆನಾ? ಸೊ ಟೋಟಲ್ ಆಗಿ 1 ಮೀಟರ್ ಅಂತ ಹೇಳಿದರೆ 40 ಇಂಚಸ್ ಅಂತ ಇಟ್ಕೊಳ್ಳಿ. ಸೊ ಈಗ ಇಲ್ಲಿ ನಿಮಗೇನು ಆನ್ಸರ್ ಸಿಕ್ಕಿದೆ ಅಲ್ವಾ, ಈ 41 ಡಿವೈಡೆಡ್ ಬೈ ಈ 40 ಇಂಚಸ್ ಮಾಡ್ತೀವಿ. ಸೊ ಟೋಟಲಿ ನಮಗೆ ಆಗ 1.25. ಓಕೆ, ಸೊ ಈಗ ನಮಗೆ ರಿಕ್ವೈರ್ಮೆಂಟ್ ಇರುವಂಥ ಫ್ಯಾಬ್ರಿಕ್ ಏನಿದೆ 1/4 ಮೀಟರ್. ಓಕೆನಾ? ಸೊ ಈಗ ನಾವೇನು ಮಾಡ್ತೀವಿ, ಟೋಟಲ್ ಆಗಿ ಇಲ್ಲಿ ಏನು ವ್ಯಾಲ್ಯೂ ಬಂದಿದೆ ಈ 41 1 ಮೀಟರಲ್ಲಿ ಇಂಚಸ್ ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ತೀವಿ. ಇದನ್ನು ನಾವು ಡಿವೈಡ್ ಮಾಡಿದಾಗ 1.025 ಅಂತ ಹೇಳಿದರೆ ಇದು 1/4 ಮೀಟರ್ ಫ್ಯಾಬ್ರಿಕ್. ಓಕೆನಾ? 1/4 ಮೀಟರ್ ಅಂತ ಹೇಳಿದರೆ ಎಕ್ಸಾಕ್ಟ್ ಆಗಿ 1/4 ನೀವು ತಗೊಳ್ಬಾರ್ದು, ಇದನ್ನ ಇನ್ನೊಂದು 1/4 ಮೀಟರ್ ಎಕ್ಸ್ಟ್ರಾ ಮಾಡಿ ರೌಂಡ್ ಆಗಿ 1.5 ಮೀಟರ್ಸ್ ಆಗಿ ಕೂಡ ನೀವು ತಗೊಳ್ಬೋದು. ಓಕೆ, ಸೊ ಈ ರೀತಿ ನೀವು ಇದನ್ನ ಇದು ಮಾಡ್ತೀರಾ. ಸಪೋಸ್ ಅದೇ ನೀವು ಒಂದು ಎ ಲೈನ್ ಕುರ್ತಾ ಆ ಥರ ತಗೊಳ್ತಾ ಇದ್ದೀರಾ ಅಂತ ಹೇಳಿದರೆ ಎ ಲೈನಲ್ಲಿ ಏನಾಗುತ್ತೆ, ನಾವು ಕೆಳಗಡೆ ಸ್ವಲ್ಪ ಎಕ್ಸ್ಟೆಂಡೆಡ್ ಕರ್ವ್ ಆಗಿ ಕೊಡ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ಯೂಶಲಿ ಎ ಲೈನಿಗೆ ನೀವು ಕುರ್ತಾಗೆ ತಗೊಳ್ತಾ ಇದ್ದೀರಾ ಫ್ಯಾಬ್ರಿಕ್ ಅಂತ ಹೇಳಿದರೆ ನಿಮ್ಮ ಒಂದು ಫ್ಯಾಬ್ರಿಕ್ ಜನರಲ್ ಆಗಿ ಒಂದು ಕುರ್ತಿ ಸ್ಟಿಚ್ ಮಾಡಲಿಕ್ಕೆ ನಮಗೆ ಒಂದು 2.5 ಮೀಟರ್ಸ್ ಫ್ಯಾಬ್ರಿಕ್ ಬೇಕು ಅಂತ ಹೇಳಿದರೆ, ಅದೇ ನೀವು ಎ ಲೈನ್ ಕುರ್ತಾ ಸ್ಟಿಚ್ ಮಾಡ್ತಾ ಇದ್ರೆ 3 to 3.5 ಮೀಟರ್ಸ್ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆ, ಆ್ಯಂಡ್ ಒಂದು ನಾರ್ಮಲ್ ಫ್ಲೇರ್ಸ್ ಇರೋ ಅಂಥ ಒಂದು ಕುರ್ತಾ, ನಾವು ಅನಾರ್ಕಲಿ ಆ ಥರ ಬೇಸಿಕ್ ಫ್ಲೇರ್ಸ್ ಇರೋ ಅಂಥದ್ದು ನೀವು ಸ್ಟಿಚ್ ಮಾಡ್ತಿದ್ದೀರಾ ಅಂತ ಹೇಳಿದರೆ 3.5 to 4.5 ಮೀಟರ್ಸ್ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಸ್ವಲ್ಪ ಹೆವಿಯಾಗಿ ನೀವು ಮಲ್ಟಿ ಫ್ಲೇರ್ಸ್, ಎಕ್ಸೆಸಿವ್ ಡಬಲ್ ಲೇಯರ್ ಫ್ಲೇರ್ಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ 5.5 to 6.5 ಮೀಟರ್ಸ್ ನಿಮಗೆ ಫ್ಯಾಬ್ರಿಕ್ ನೆಸೆಸಿಟಿ ಇರುತ್ತೆ. ಓಕೆ, ಸೊ ಈ ರೀತಿ ನಾವು ನಮ್ಮ ಒಂದು ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ಸ್ನ ಮಾಡ್ಕೊಳ್ಬೇಕಾಗಿ ಇರುತ್ತೆ. ಸೊ ಈಗ ಇಲ್ಲಿ ನಾನು 15 ಇಂಚಸ್ ಅಂತ ಹೇಳಿದರೆ ಒಂದು ಬ್ಲೌಸ್ ಲೆಂತ್ ಆಗಿದೆ. ಓಕೆ, ಸಪೋಸ್ ಅದೇ ನೀವು ಒಂದು ಕುರ್ತಾ ಲಾಂಗ್ ಚೂಡಿದಾರ್ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಟಾಪ್ ಲೆಂತೆ ನಿಮಗೆ ಒಂದು ಇದು ಬಂದ್ಬಿಟ್ಟು ಕುರ್ತೀಸ್ಗೆ ನಾವು ಮಾಡ್ತಾ ಇರೋವಂಥದ್ದು. ಓಕೆನಾ? ಸೊ ಸಪೋಸ್ ನಿಮ್ಮ ಒಂದು ಲೆಂತ್ ಎಕ್ಸೆಸ್ ಆಗಿದೆ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ 35 ಇಂಚಸ್ ನಿಮ್ಮ ಒಂದು ಲೆಂತ್ ಇದೆ, ಕುರ್ತಿ ಲೆಂತ್, ಅದನ್ನು ಇಂಟು 2 ಮಾಡ್ತೀರಾ ಆ್ಯಂಡ್ ದೆನ್ ಪ್ಲಸ್ ನಿಮ್ಮ ಒಂದು ಸ್ಲೀವ್ ಲೆಂತ್ ಏನಿದೆ ಅಂತ ಹೇಳಿ ನೋಡಬೇಕು. ಸೊ ಸ್ಲೀವ್ ಲೆಂತ್ ಬಂದ್ಬಿಟ್ಟು ಒಂದು 3/4 ಸ್ಲೀವ್, ಎಲ್ಬೋ ಇಂದ ಕೆಳಗಡೆ ನೀವು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ 3/4 ಬಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ ನಿಮಗೆ ಒಂದು 12 ಇಂಚಸ್ ಇದೆ ನಿಮ್ಮ ಸ್ಲೀವ್ ಲೆಂತ್ ಅಂತ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಪ್ಲಸ್ 4 ಇಂಚಸ್ ಸೀಮ್ ಅಲವೆನ್ಸ್. ಸೊ ಇವಾಗ ನಾವೇನು ಮಾಡಬೇಕು, 35 ಇಂಟು 2 ಪ್ಲಸ್ 12 ಪ್ಲಸ್ 4, ಸೊ ಟೋಟಲಿ 86 ಇಂಚಸ್ ಬರ್ತಾ ಇದೆ ನಿಮಗೆ. ಓಕೆನಾ? ಸೊ ಟೋಟಲ್ ಆನ್ಸರ್ ಇಸ್ 86 ಇಂಚಸ್. ಸೊ ಈ 86 ಈಗ ನಮ್ಗೇನಿಲ್ಲ ಆನ್ಸರ್ ಸಿಕ್ಕಿದೆ, ಇದನ್ನ 40 ಯಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ.
ಸೊ 86 ಡಿವೈಡೆಡ್ ಬೈ 40 ಅಂತ ಹೇಳಿದರೆ 2.15. ಸೊ ನಾವು ರೌಂಡ್ ಆಗಿ 2.5 ಮೀಟರ್ಸ್ ಅಂತ ಹೇಳಿ ತಗೊಳ್ಬೇಕು. ಓಕೆ, ಸೊ ಕುರ್ತಾಸ್ಗೆ ಆದರೆ 2.5 ಮೀಟರ್ಸ್ ಆಗುತ್ತೆ. ಸಪೋಸ್ ನೀವು ಒಂದು ಎಲ್ಬೋ ಲೆಂತ್ ಬ್ಲೌಸ್ ಸ್ಟಿಚ್ ಮಾಡೋದಾದ್ರೆ 1.5 ಮೀಟರ್. ಸೊ ಈಗ ನಮ್ಗೆ ಏನಾದರೂ ಒಂದು ವ್ಯಾಲ್ಯೂ ಸಿಕ್ಕಿದೆ ಅಂತ ಹೇಳಿದರೆ ಅದನ್ನ ಆಸ್ ಇಟ್ ಈಸ್ ತಗೊಳ್ಬಾರ್ದು, ಒಂದು 1/4 ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಳ್ಬೇಕು. ಸಪೋಸ್ ನೀವು ಅದೇ ಫ್ರಿಲ್ಸ್ ಏನಾದರೂ ಫಾರ್ಮ್ ಮಾಡ್ತಾ ಇದ್ದೀರಾ, ಸ್ಲೀವ್ಸ್ ಅಲ್ಲಿ ಸ್ವಲ್ಪ ಫ್ರಿಲ್ಸ್ ಕೊಡ್ತಾ ಇದ್ದೀರಾ, ಬ್ಲೌಸೇ ಆಗಿರ್ಬೋದು ಅಥವಾ ಡ್ರೆಸ್ಸಸ್, ಎನಿಥಿಂಗ್ ಲೈಕ್ ಏನೇ ಒಂದು ಇದನ್ನ ನೀವು ಸ್ಟಿಚ್ ಮಾಡಬೇಕಾದ್ರೂ ಕೂಡ ಪಫ್ ಅಥವಾ ಫ್ರಿಲ್ಸ್ ಆ ಥರ ಏನಾದರೂ ಫಾರ್ಮ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ನೊಂದು 1/4 ಇಂಚ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ತಗೊಳ್ಬೇಕು. ಸೊ ಲೈಕ್ 1/4 ಮೀಟರ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ತಗೊಳ್ಬೇಕು. ಸೊ 2.5 ಬದಲು 2.34, 2.25 ಅಥವಾ 3 ಮೀಟರ್ಸ್ ಅಂತ ಹೇಳಿ ಕೂಡ ನೀವು ರೌಂಡ್ ಆಗಿ ತಗೊಳ್ಬೋದು. ಸಪೋಸ್ ಅದೇ ಬ್ಲೌಸ್ ಅಲ್ಲಿ ಅಂತ ಹೇಳಿದ್ರೆ 1.5 ಬದಲು ಲೈಕ್ ನೀವು 1.7, 1/4 ಮೀಟರ್ ಆರ್ ಎಲ್ಸ್ 2 ಮೀಟರ್ಸ್ ಅಂತ ಹೇಳಿ ಕೂಡ ರೌಂಡ್ ಆಗಿ ತಗೊಳ್ಬೋದು. ಸೊ ಯಾವುದೇ ಬಾಡಿ ಸೈಜ್ ಆಗಿರಲಿ ಈ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡಿದ್ರೆ ವಿತೌಟ್ ಎನಿ ಫ್ಯಾಬ್ರಿಕ್ ಶಾರ್ಟೇಜ್ ಅಥವಾ ವೇಸ್ಟೇಜ್ ಪರ್ಫೆಕ್ಟ್ ಫಿಟ್ಟಿಂಗ್ ಆ್ಯಂಡ್ ಫಿನಿಶಿಂಗ್ಸ್ ನೀವು ಅಚೀವ್ ಮಾಡ್ಬೋದು. ಸೊ ಈ ರೀತಿಯಾದ ಇನ್ನೂ ಹಲವಾರು ಸೀವಿಂಗ್ ಟಿಪ್ಸ್ಗೆ do follow us. And basic to advanced level blouse course plus dress course ಎಲ್ಲ 30 ವೆರೈಟಿ ಆಫ್ ಬ್ಲೌಸಸ್ ಆ್ಯಂಡ್ 30 ವೆರೈಟಿ ಆಫ್ ಡ್ರೆಸ್ಸಸ್ ಕಲ್ತ್ಕೊಳ್ಬೇಕಂತ ಇತ್ತು ಅಂತ ಹೇಳಿದರೆ ಅದು ಕೂಡ ಪರ್ಫೆಕ್ಟ್ ಫಿಟ್ಟಿಂಗ್ ಆ್ಯಂಡ್ ಫಿನಿಶಿಂಗ್ ಪ್ಯಾಟರ್ನ್ ಮೇಕಿಂಗ್ ಮೆಥಡ್ ಪ್ಲಸ್ ಒಂದು ಪ್ರೊಫೆಷ್ನಲ್ ಬೊಟಿಕ್ ಸ್ಟೈಲ್ ಫಿನಿಶಿಂಗ್ ಟೆಕ್ನಿಕ್ಸ್ ನೀವು ಅಚೀವ್ ಮಾಡಬೇಕಂತ ಇದ್ದರೆ ಜಾಯ್ನ್ ಆಗಿ ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್. ಸೊ ಫಾರ್ ಮೋರ್ ಡೀಟೇಲ್ಸ್ ಅಲ್ಲಿ ಕಾಣೋ ಅಂಥ ನಂಬರ್ಗೆ ಒಂದು ಕಾಲ್ ಅಥವಾ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಡ್ರೆಸ್ಸಸ್ ನೀವು ಸ್ಟಿಚ್ ಮಾಡ್ಕೊಳ್ಬೋದು.